ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅವರು ರೆಬಲ್ ಆಗ್ತಿದ್ದಾರಾ? ಮೈತ್ರಿ ಕೂಟದಿಂದ ಟಿಕೆಟ್ ಸಿಗದೆ ಹೋದ್ರೂ ಸಹ ಅವರು ಚುನಾವಣೆಗೆ ನಿಲ್ತಾರಾ? ಯಾವ ಪಕ್ಷದಿಂದ ನಿಲ್ತಾರೆ ಅಂದ್ರೆ ಮೈತ್ರಿಕೂಟವನ್ನು ತೊರೆಯುತ್ತಾರಾ ಅಥವಾ ಬಿಜೆಪಿಯಿಂದ ತೊರೆಯುತ್ತಾರಾ? ಅವರ ಬೆಂಬಲಿಗರ ಜೊತೆ ಮಾತಾಡುವಂತಹ ಆಡಿಯೋ ಈಗ ವೈರಲ್ ಆಗ್ತಿದೆ. ನಾನು ಚುನಾವಣೆಗೆ ನಿಲ್ತೀನಿ, ಬೆಂಬಲ ಕೊಡ್ರಪ್ಪ ಎನ್ನುವಂಥ ಮಾತು ಹರಿದಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ್ ಅವರ ನಿಲುವೇನು? ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಆತ್ಮೀಯ ವೀಕ್ಷಕರೇ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದೇಶಾದ್ಯಂತ ಮನೆ ಮಾತಾಗಿದೆ. ಕೇವಲ ರಾಜ್ಯವಷ್ಟೇ ಅಲ್ಲದೆ ರಾಜ್ಯದಲ್ಲಿ 3 ಉಪಚುನಾವಣೆ ಇದ್ರೂ ಸಹ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆನೇ ಹಲವಾರು ಮಾತುಗಳು ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಮಾತುಗಳ ಮೂಲಕ ಪ್ರತಿದಿನವೂ ಒಂದಲ್ಲ ಒಂದು ಚರ್ಚೆ ಆರಂಭವಾಗಿದೆ. ಅದನ್ನು ಹೊರತುಪಡಿಸಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಹಾಲಿನ ಡೈರಿ ಬಳಿಯೂ ಮತ್ತು ಹೋಟೆಲ್ಲು, ಹಳ್ಳಿಕಟ್ಟೆ ಮತ್ತಿತರ ಜಾಗಗಳಲ್ಲೂ ಸಹ ಇದೊಂದು ಪ್ರತಿಬಿಂಬಿತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯೋಗೇಶ್ವರ್ ಅವರು ತಮ್ಮ ಬೆಂಬಲಿಗ ವ್ಯಕ್ತಿಯ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಏನೇ ಇರ್ಲಪ್ಪ, ನಾನು ಎಲೆಕ್ಷನ್ಗೆ ನಿಲ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿ ಅನ್ನುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಅಂತ ಅದೊಂದು ಆಯ್ತೆ ಹೊರತು ಈಗ ಸಾಬ್ರಿಲ್ಲ, ಎಸ್ಸಿಗಳಿಲ್ಲ, ಗೌಡ್ರೋಟು ಹಂಗ ಯೋಚನೆ ಮಾಡೋವಾಗ ಏನ್ ತೀರ್ಮಾನ ಮಾಡ್ತಾರೆ? ಏನೋ ಒಂದ್ ಆಗ್ಲಿ, ಒಟ್ಟಾಗಿ ಎಲೆಕ್ಷನ್ ನಿಂತ್ಕೋತ್ ಗ್ಯಾರಂಟಿ ಸಪೋರ್ಟ್ ಮಾಡಪ್ಪ. ಗ್ಯಾರಂಟಿ ಏನಣ್ಣ? ಓಕೆ. ಅಂದ್ರೆ ಸಿಪಿ ಯೋಗೇಶ್ವರ್ ಅವರು ಈ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಚಿತ ಆಗಿದೆ. ಆದರೆ ಎಲ್ಲಿಂದ ಯಾವ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ, ಅದು ಯಾವ ಚಿಹ್ನೆಯಡಿ ಅಭ್ಯರ್ಥಿ ಆಗ್ತಾರೆ? ಹೇಳಿ ಕೇಳಿ NDA ಮೈತ್ರಿಕೂಟದಲ್ಲಿ ಸಿಪಿ ಯೋಗೇಶ್ವರ್ ಅವರು ಸ್ವತಃ ನಿಂತು ಲೋಕಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ ರವರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ನಾವು ಹೇಳಿದ್ದೇವೆ, ಸಿಪಿ ಯೋಗೇಶ್ವರ್ ಬಹಳ ಆಕಾಂಕ್ಷಿಯಾಗಿದ್ದಾರೆ. ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅದು ಸಿನಿಮಾ ಕೋಟದಡಿ ಅವರು MLC ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಅತಿಯಾದ ಅಧಿಕಾರ ಇಲ್ಲ. ಚನ್ನಪಟ್ಟಣ ನನ್ನ ಮಾತೃ ಕ್ಷೇತ್ರ, ನಾನು ಇಲ್ಲಿಯೇ ಇರಬೇಕು. HD ಕುಮಾರಸ್ವಾಮಿ ಅವರು ಇಲ್ಲಿಗೆ ಬರಲಿಲ್ಲ ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬರದೆ ಹೋಗಿದ್ದಿದ್ರೆ, ಒಬ್ಬ ಒಕ್ಕಲಿಗ ನಾಯಕ ಅಂತ ಬರದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ನಾನು ಇಲ್ಲಿ ಗೆಲ್ತಿದ್ದೆ. ಹಾಗಾಗಿ ಇದೊಂದು ಸದಾವಕಾಶ, ನಾನು ಗೆಲ್ತೀನಿ, ನಾನು ಚುನಾವಣೆಗೆ ನಿಲ್ತೀನಿ ಅನ್ನೋದು ಅವರು ಆಶೋತ್ತರವಾಗಿದೆ. ಆ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ಈಗಾಗಲೇ ಸಭೆ ಸಮಾರಂಭಗಳನ್ನ ಮಾಡಿದ್ದಾರೆ, ಬೆಂಬಲಿಗರ ಸಭೆಗಳನ್ನ ಮಾಡಿದ್ದಾರೆ, ಮೈತ್ರಿಕೂಟದ ಸಭೆಗಳನ್ನು ಅಲ್ಲಲ್ಲಿ ನಡೆಸಿದ್ದಾರೆ. ಅವರ ಒಟ್ಟಾರೆ ಆಸೆ, ನಾನು ಈ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಆಗಬೇಕು. ಈ ಬಾರಿ ಕೈ ತಪ್ಪಿದ್ರೆ ಈ ಕ್ಷೇತ್ರ ಮತ್ತೆ ನನಗೆ ಸಿಗೋದು ಡೌಟು ಅನ್ನುವುದು ಅವರಿಗೆ ಮನವರಿಕೆಯಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಈ ಬಾರಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ ಎಂಬ ಖಚಿತತೆಯನ್ನು ಅವರು ದೃಢಪಡಿಸಿದ್ದಾರೆ. ಹೇಗೆ ಅಭ್ಯರ್ಥಿ ಆಗ್ತಾರೆ? NDA ಮೈತ್ರಿಕೂಟದಲ್ಲಿ ಈಗಾಗಲೇ ಚನ್ನಪಟ್ಟಣ ತಾಲೂಕಿನ JDS ತಾಲೂಕು ಅಧ್ಯಕ್ಷರಾದಂತಹ ಜೈಮುತ್ತು ಮತ್ತು ಹಲವಾರು ಬೆಂಬಲಿಗರು ನಾವು JDS ಚಿಹ್ನೆಯಡಿ ಗೆಲ್ಲಬೇಕು, ಬೇರೆ ಯಾರು ಬೇಡ, ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ಲಬೇಕು, ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು, ನಾವು ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ. ಇಡೀ ಜಿಲ್ಲೆಯಲ್ಲಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ, ಉಳಿದಿರೋದು ಇದೊಂದೇ ಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರಕ್ಕೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರೇ ಬರಬೇಕು ಅನ್ನುವಂಥ ಧೋರಣೆಯನ್ನು ಇಟ್ಟುಕೊಂಡು ಅವರು ಸಹ ಪತ್ರಿಕಾಗೋಷ್ಠಿ ಮೂಲಕ ಒಂದು ಕರೆಯನ್ನು ನೀಡಿದ್ದಾರೆ. ಇನ್ನು ಸಿಪಿ ಯೋಗೇಶ್ವರ್ ಅವರು ಸಹ JDS ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ವಿಚಾರಕ್ಕೆ ಬಂದ್ರೆ, ಈ ಮೊದಲೇ ನಾವು ಹಲವಾರು ಬಾರಿ ಅವರು ಬಿಜೆಪಿಯನ್ನ ಬಿಟ್ಟು ಹೊರ ಬರುವುದಿಲ್ಲ, ನಾನೊಬ್ಬ ಹಳೆ ಮೈಸೂರು ಭಾಗದ ನಾಯಕನಾಗಬೇಕು ಎಂಬ ಆಸೆಯನ್ನ ಬಹಳಷ್ಟು ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಬಿಟ್ಟು ನಾನು ಮತ್ತೆ ಎಲ್ಲೂ ಹೋಗುವುದಿಲ್ಲ ಎಂಬ ದೃಢ ನಿರ್ಧಾರವನ್ನು ಹಲವಾರು ಬಾರಿ ಅವರು ಆಗಲೇ ಹೇಳ್ಕೊಂಡಿದ್ದಾರೆ. JDS ಚಿಹ್ನೆಯಡಿಯೂ ಸಹ ನಾನು ಸ್ಪರ್ಧೆ ಮಾಡ್ತೇನೆ, NDA ಮೈತ್ರಿಕೂಟದವರು ನನಗೆ ಟಿಕೆಟ್ ಕೊಟ್ರೆ ಅನ್ನುವಂತ ಮಾತನ್ನು ಸಹ ಒಂದು ಬಾರಿ ಹೇಳಿದ್ದಾರೆ. ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರೇ ಬರಬೇಕು ಎಂಬ JDS ಧೋರಣೆಯಿಂದ ಸಿಪಿ ಯೋಗೇಶ್ವರ್ ಅವರು ಏನ್ ಮಾಡ್ತಾರೆ? ಯಾವ ಪಕ್ಷದಿಂದ ನಿಲ್ತಾರೆ ಅಥವಾ ಪಕ್ಷೇತರವಾಗಿ ನಿಲ್ತಾರ? ಇನ್ನೂ ಒಂದು ಬಹಳಷ್ಟು ಚರ್ಚೆ ಸೋಮವಾರದಿಂದ ಆರಂಭವಾಗಿದೆ. NDA ಮೈತ್ರಿಕೂಟದವರು JDSಗೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ ಬೆಂಬಲವನ್ನ ಬಾಹ್ಯವಾಗಿ ಪಡೆದು ಪಕ್ಷೇತರವಾಗಿ ನಿಲ್ತಾರಾ? ಈಗಾಗಲೇ ಹಲವಾರು JDSನ ಸ್ಥಳೀಯ ಮುಖಂಡರುಗಳು, ಕೆಲ ನಾಯಕರುಗಳು ಸಹ ಅವರ ಬಳಿ ಮಾತನಾಡಿ ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಎಂಬ ಮಾತನ್ನ ಸಭೆಯ ಮೂಲಕ ಮತ್ತು ಅವರ ಒಂದು ಭೇಟಿಯ ಮಾಡುವ ಮೂಲಕ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ JDSನ ಕೆಲವು ನಾಯಕರು ಮತ್ತು ಕೆಲವು ಕಾರ್ಯಕರ್ತರು ಸಹ ಸಿಪಿ ಯೋಗೇಶ್ವರ್ ಅವರಿಗೆ ಅನ್ಯಾಯ ಮಾಡುವುದು ಬೇಡ, ನಾವು ನಿಮ್ಮ ಪರವಾಗಿರುತ್ತೇವೆ ಎಂಬ ಮಾತನ್ನು ಸಹ ಹೇಳಿದ್ದಾರೆ ಎಂದು ಅಲ್ಲಲ್ಲಿ ಗುಸುಗುಸು ಕೇಳಿ ಬರ್ತಾ ಇದೆ. ಅದು ಸತ್ಯನೂ ಹೌದು ಎಂಬಂತೆ ಈಗಾಗಲೇ ಹಲವಾರು ಆಡಿಯೋ ತುಣುಕುಗಳು ಮತ್ತು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಸಿಪಿ ಯೋಗೇಶ್ವರ್ ಅವರು ಈ ಬಾರಿ ಉಪಚುನಾವಣೆಯಲ್ಲಿ ನಿಂತರೆ ಟ್ರಯಾಂಗಲ್ ಆಗುತ್ತಾ? ಅಂದರೆ ಕಾಂಗ್ರೆಸ್ನಿಂದ ಯಾರು ನಿಲ್ತಾರೆ? NDA ಮೈತ್ರಿಕೂಟ ಅಥವಾ JDSನಿಂದ ನಿಖಿಲ್ ಕುಮಾರಸ್ವಾಮಿ, ಬಿಜೆಪಿಯಿಂದ ಅಥವಾ ಪಕ್ಷೇತರವಾಗಿ ಸಿಪಿ ಯೋಗೇಶ್ವರ್, ಕಾಂಗ್ರೆಸ್
ಅಥವಾ ಪಕ್ಷೇತರವಾಗಿ ಸಿ.ಪಿ. ಯೋಗೇಶ್ವರ್, ಈ ತರದ ಒಂದು ಗೊಂದಲದ ಗೂಡಾಗಿದೆ. ಹಾಗಿದ್ರೆ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಯಾರು? ಸಿ.ಪಿ. ಯೋಗೇಶ್ವರ್ ಪಕ್ಷೇತರವಾಗಿ ನಿಂತರೆ ಕಾಂಗ್ರೆಸ್ನವರು ಒಂದು ಡಮ್ಮಿ ಕ್ಯಾಂಡಿಡೇಟ್ ನ ಹಾಕಿ ಸಿ.ಪಿ. ಯೋಗೇಶ್ವರ್ ಅವರಿಗೆ ಬೆಂಬಲ ನೀಡ್ತಾರ? ಇವೆಲ್ಲವೂ ಗೊಂದಲದ ಗೂಡಾಗಿದೆ. ಆದ್ರೆ ಬೇಕಾಗಿರುವಂತದ್ದು ಕಾರ್ಯಕರ್ತರಲ್ಲಿ ಗೊಂದಲ ಮೂಡದೇ ಇರಬೇಕು ಅಂತ ಅಂದ್ರೆ ಶೀಘ್ರವಾಗಿ ಆಯಾಯ ಪಕ್ಷಗಳು ಅಂದ್ರೆ ಮೈತ್ರಿ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಈಗಿನಿಂದಲೇ ಕಾರ್ಯವನ್ನು ಆರಂಭಿಸಬೇಕಾಗಿದೆ. ಕಾರ್ಯವನ್ನೇನು ಆರಂಭಿಸಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸಭೆಗಳನ್ನ ಮಾಡಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆದ್ರೂ ಚುನಾವಣಾ ಕಾರ್ಯಕ್ರಮ ಅನ್ನೋ ರೀತಿಯಲ್ಲೇ ಅವರು ಈಗಾಗಲೇ ಕ್ಷೇತ್ರವನ್ನು ಸುತ್ತಿದ್ದಾರೆ. ಡಿ.ಕೆ. ಸುರೇಶ್ ಅವರು ಸಹ ಸ್ಪಂದನೆಯ ಜೊತೆಗೆ ಮುಖಂಡರನ್ನ ಭೇಟಿ ಮಾಡಿದ್ದಾರೆ. ಹಲವಾರು ಹೆಸರುಗಳು ಕೇಳಿ ಬರ್ತಾ ಇದ್ರು ಸಹ ಇತ್ತೀಚೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಇವೆರಡು ಮೈತ್ರಿ ಅಭ್ಯರ್ಥಿ ಯಾರು ಎಂಬುವಂಥದ್ದು ತುಂಬಾನೇ ಕುತೂಹಲಕಾರಿಯಾಗಿದೆ. ನಿಖಿಲ್ ಕುಮಾರಸ್ವಾಮಿ ನಿಂತರೆ ಸಿ.ಪಿ. ಯೋಗೇಶ್ವರ್ ಪಾಡೇನು? ಸಿ.ಪಿ. ಯೋಗೇಶ್ವರ್ ಮುಂದೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ? ಜೆಡಿಎಸ್ನ ಕಾರ್ಯಕರ್ತರು ಮತ್ತು ಮುಖಂಡರು ಸಿ.ಪಿ. ಯೋಗೇಶ್ವರ್ ಜೊತೆ ಕೆಲವರು ಕೈ ಜೋಡಿಸ್ತಾರ? ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಮತ್ತು ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ, ಸಿ.ಪಿ. ಯೋಗೇಶ್ವರ್ ಇವರಿಬ್ಬರ ನಡುವೆ ಯಾವ ರೀತಿ ನಿಲ್ತಾರೆ, ಯಾವ ಪಕ್ಷದ ಬೆಂಬಲವನ್ನು ಪಡೆದುಕೊಳ್ತಾರೆ, ಯಾವುದಾದ್ರು ಬೇರೆ ರಾಜ್ಯದ ಪ್ರಾದೇಶಿಕ ಪಕ್ಷಗಳಿಂದ ಟಿಕೆಟ್ ಪಡೆಯುತ್ತಾರ, ಅಥವಾ ನಾನು ಕಾಂಗ್ರೆಸ್ಸು ಬೇಡ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯೂ ಬೇಡ, ನಾನು ಪಕ್ಷೇತರವಾಗಿ ನಿಲ್ತೇನೆ, ನನ್ನ ಹಿಂದೆ ಜನ ಇದ್ದಾರೆ, ಪ್ರತಿ ಬಾರಿಯೂ ಪ್ರತಿ ಚುನಾವಣೆಯಲ್ಲೂ ನನಗೆ 5,000 ಮತಗಳು ಹೆಚ್ಚಾಗ್ತಾ ಇದೆ ಅಂತ ಅವರೇ ಹೇಳಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಅವರ ಒಂದು ಮಾತಿನ ಧಾಟಿಯನ್ನು ನೋಡಿದಾಗ ಈ ಬಾರಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುತ್ತೇನೆ ಮತ್ತೆ ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಆತ್ಮೀಯ ವೀಕ್ಷಕರೇ, ಚನ್ನಪಟ್ಟಣ ಉಪಚುನಾವಣೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಮೈತ್ರಿ ಹಾಗೂ ಸಿ.ಪಿ. ಯೋಗೇಶ್ವರ್ ಈ ಮೂವರು ಮಂದಿಯಲ್ಲಿ ಯಾರು ಸೂಕ್ತ, ಯಾರು ಯಾವ ಪಕ್ಷದಿಂದ ನಿಲ್ಲಬೇಕು, ಯಾರು ಯಾವ ಪಕ್ಷದಿಂದ ನಿಂತರೆ ಗೆಲ್ಲುತ್ತಾರೆ ಎಂಬ ತಮ್ಮ ನಿಲುವುಗಳನ್ನು ಆಶಯಗಳನ್ನು ಕರುನಾಡು ಟೈಮ್ಸ್ ಚಾನೆಲ್ನ ವೀಕ್ಷಣೆ ಮಾಡಿ ಆ ಮೂಲಕ ಕಾಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು. ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದ ಮೂಲಕ ತಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.